ನಮ್ಮ ಭಾರತದ ನೆಲ ಎಷ್ಟು ಪವಿತ್ರವಾಗಿದೆ ಅಂದರೆ ಅನೇಕ ಸಂತರು, ದೈವಿಕ ಮಾನವರು, ಋಷಿಮುನಿಗಳು ಈ ನೆಲದಲ್ಲಿ ಜನಿಸಿದ್ದಾರೆ. ಅಂಥ ಒಬ್ಬ ಮಹಾಪುರುಷನ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಅವರ ಕತೆ ಕೇಳಿದ ಮೇಲೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ. ಹಾಗಾದರೆ ಬನ್ನಿ ನೋಡೋಣ. ಇವರ ಹೆಸರು ದೇವರಾಯ ಬಾಬಾ ಅಂತ. ಇವರು ಉತ್ತರ ಪ್ರದೇಶದ ದರಿಯಾ ಎಂಬ ಜಿಲ್ಲೆಯಲ್ಲಿ ಜನಿಸಿದರು. ಆದರೆ ಇವರ ಜನ್ಮ ದಿನಾಂಕ ಯಾರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿಯ ಜನರು ಇವರು 200ರಿಂದ 250 ವರ್ಷದವರೆಗೂ ಬದುಕಿದ್ರು ಅಂತ ಹೇಳ್ತಾರೆ. ಇವರು ನೀರಿನ ಮೇಲೆ ಕೂಡ ನಡೀತಿದ್ರಂತೆ. ಗಂಟೆಗಟ್ಟಲೆ ನೀರಿನಲ್ಲಿ ತಮ್ಮ ಉಸಿರು ನಿಲ್ಲಿಸಿ ವಿಶ್ರಾಂತಿ ಪಡಿತಿದ್ರಂತೆ. ಇದೆಲ್ಲ ಕೇಳಕ್ಕೆ ತುಂಬಾನೇ ಆಶ್ಚರ್ಯವಾಗುತ್ತೆ ಅಲ್ವಾ? ಆದರೆ ಇಂಥ ಪವಾಡ ಪುರುಷರು ಇದ್ರು ಅನ್ನೋದನ್ನ ನಾವು ಸುಮಾರು ಕೇಳಿದೀವಿ ಮತ್ತು ಕೇಳ್ತಾನೆ ಇರ್ತೀವಿ. ವೀಕ್ಷಕರೇ, ದೇವರಾಯ ಬಾಬಾ ಅವರು ಜನರ ಕಷ್ಟಗಳನ್ನು ಅವರಿಗೆ ಹೇಳೋ ಮುಂಚೆನೇ ಅರ್ಥ ಮಾಡ್ಕೋತಾ ಇದ್ರಂತೆ. ಅಲ್ಲದೆ ಮೂಕ ಪ್ರಾಣಿಗಳ ಮಾತು ಕೂಡ ಇವರಿಗೆ ಅರ್ಥ ಆಗುತ್ತಿತ್ತಂತೆ. ಅವರ ಹತ್ರ ಹೋದ ಭಕ್ತರಿಗೆ ತುಂಬಾನೇ ಪ್ರೀತಿಯಿಂದ ಕಾಣುತ್ತಿದ್ರು. ಅವರ ಹತ್ರ ಯಾವ ಪ್ರಸಾದ ಕೂಡ ಇರ್ತಿದ್ದಿಲ್ಲ. ಆದರೂ ಅವರ ಹತ್ರ ಹೋದ ಭಕ್ತರಿಗೆ ಪ್ರಸಾದ ಕೊಡ್ತಿದ್ರು. ಇಂಥ ಪವಾಡಗಳಿಂದನೇ ಅವರು ತುಂಬಾನೇ ಪ್ರಸಿದ್ಧಿಯಾಗಿದ್ದರು. ಅವರು ಯಾವಾಗಲೂ ಕಟ್ಟಿಗೆಯಿಂದ ಕಟ್ಟಿರುವ ಒಂದು ಗೋಪುರದ ಮೇಲೆ ಇರುತ್ತಿದ್ರು. ಅಲ್ಲಿಂದಾನೇ ಭಕ್ತರಿಗೆ ಆಶೀರ್ವಾದ ಕೂಡ ಮಾಡುತ್ತಿದ್ದರು. ನಮ್ಮ ದೇಶದ ಮಾಜಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತಿದ್ದರು. ಅದಾದ ಮೇಲೆ ಇಂದಿರಾ ಗಾಂಧಿ ಅವರು ದೇವರಾಯ ಬಾಬಾರನ್ನು ನೋಡಲು ಹೋಗಿದ್ರು. ಆವಾಗ ಬಾಬಾ ಅವರು ಇವರಿಗೆ ಆಶೀರ್ವಾದ ಮಾಡಿದ್ರು. ಇದಾದ ನಂತರ 1980ರಲ್ಲಿ ದೇಶದಲ್ಲಿ ಚುನಾವಣೆ ನಡೆದಾಗ ಇಂದಿರಾ ಗಾಂಧಿ ಅವರು ತಮ್ಮ ಪಕ್ಷದೊಂದಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರು. ಮತ್ತೆ ಪ್ರಧಾನಮಂತ್ರಿಯ ಗದ್ದುಗೆಗೆ ಏರಿದರು. ಇನ್ನೊಂದು ಸಂದರ್ಭದಲ್ಲಿ ಆಗ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿ ಅವರು ಬಾಬಾರನ್ನು ನೋಡಲು ಇಲ್ಲಿಗೆ ಬರಬೇಕಿತ್ತು. ಇದಕ್ಕೋಸ್ಕರ ಕೆಲವು ಅಧಿಕಾರಿಗಳು ಮುಂಚೆನೇ ಅಲ್ಲಿಗೆ ಬಂದಿದ್ರು. ಹೆಲಿಕಾಪ್ಟರ್ನ ನಿಲ್ಲಿಸೋಕೋಸ್ಕರ ಬಾಬಾರ ಸುತ್ತಮುತ್ತ ಇರುವ ಮರಗಳನ್ನು ಕಡಿಯಲು ಮುಂದಾಗಿದ್ರಂತೆ. ಇದನ್ನು ತಿಳಿದ ಬಾಬಾ ಅಲ್ಲಿರೋ ಯಾವ ಮರನೂ ಮುಟ್ಟಕ್ಕೆ ಬಿಡಲಿಲ್ಲ. ಬಾಬಾ ಅವರು ಹೇಳಿದ್ರಂತೆ, ನಿಮ್ಮ ಪ್ರಧಾನಮಂತ್ರಿಯವರು ಇಲ್ಲಿಗೆ ಬರುವ ಕಾರ್ಯಕ್ರಮ ಸ್ಥಗಿತವಾಗುತ್ತೆ, ಅವರು ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿದ್ರಂತೆ. ಅವರ ಹೇಳಿದ 2 ಗಂಟೆಗಳಲ್ಲಿ ಕಾರ್ಯಕ್ರಮ ಸ್ಥಗಿತವಾಗಿತ್ತು. ಆ ಸಮಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಬಾಬಾರನ್ನು ನೋಡಲು ಬರುತ್ತಿದ್ದರು. ಬಾಬಾ ಅವರು ತಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಅನ್ನ ತಿಂದಿರೋದನ್ನ ಯಾರೂ ಕೂಡ ನೋಡಿಲ್ಲ. ಬರೀ ಹಾಲಿನಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವನೆ ಮಾಡುತ್ತಿದ್ದರು ಮತ್ತು ಹಣ್ಣುಗಳನ್ನು ತಿನ್ನುತ್ತಿದ್ದರು. ದೇವರಾಯ ಬಾಬಾ ವರ್ಷದ 8 ತಿಂಗಳು ತಮ್ಮ ಆಶ್ರಮದಲ್ಲಿ ಇರ್ತಿದ್ರು. ಉಳಿದ ಸಮಯವೆಲ್ಲ ಅವರು ಕಾಶಿ, ಮಥುರಾ ಮತ್ತು ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವಾಗ ಅವರು ಯಾವುದೇ ಗಾಡಿಗಳಲ್ಲಾಗಲಿ ಟ್ರೈನುಗಳಲ್ಲಾಗಲಿ ಹೋಗುತ್ತಿರಲಿಲ್ಲ. ಆದರೂ ಅವರು ಇಲ್ಲಿಂದ ಹೆಂಗೆ ಅಲ್ಲಿಗೆ ಹೋಗುತ್ತಿದ್ದರು, ಅಲ್ಲಿಂದ ಹೆಂಗೆ ವಾಪಸ್ಸು ಇಲ್ಲಿ ಬರುತ್ತಿದ್ರು ಅನ್ನೋದು ಯಾರೂ ಕೂಡ ನೋಡಿಲ್ಲ. ಇಂಥ ಚಮತ್ಕಾರಿ ಪವಾಡಗಳನ್ನು ಮಾಡುತ್ತಾನೆ ಬಾಬಾ ಅವರು ಉತ್ತರ ಪ್ರದೇಶದ ಬೃಂದಾವನ್ನಲ್ಲಿ 1990 ಜೂನ್ 11ರಂದು ತಮ್ಮ ಕೊನೆ ಉಸಿರು ಬಿಟ್ಟಿದರು. ಅವರು ಸಾಯೋ ಕೆಲವು ಗಂಟೆಗಳ ಹಿಂದೆ ಹವಾಮಾನದಲ್ಲಿ ಕೆಲವೊಂದು ಬದಲಾವಣೆ ಕೂಡ ಆಗಿತ್ತು ಅಂತ ಅಲ್ಲಿಯ ಜನ ಹೇಳ್ತಾರೆ. ಅದೇನೇ ಆಗಿರಲಿ, ಇಂಥ ದೈವ ಮಾನವರ ಬಗ್ಗೆ ನಾವೆಲ್ಲ ತಿಳಿಯೋದು ಇನ್ನೂ ತುಂಬಾನೇ ಇದೆ. ಈ ಸಮಯದಲ್ಲಿ ಅನೇಕ ಢೋಂಬಿಗಿ ಬಾಬಾಗಳು ಕೂಡ ಹುಟ್ಟಿಕೊಂಡಿದ್ದಾರೆ. ಅಂಥವರಿಂದ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಷ್ಟೇ. ಇದಷ್ಟು ಮಾಹಿತಿಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಗಂಟೆನ ಪ್ರೆಸ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.